ತ್ರಿಲೋಕಜ್ಞಾನ ಅಂತ ಹೇಳಿದರೆ ಮೂರು ಲೋಕಗಳ ಬಗ್ಗಿನ ಆಗು ಹೋಗುಗಳನ್ನು ತಿಳಿತಕ್ಕಂಥದ್ದು ಅಂತ. ಭೂಮಿ ಒಂದು ಲೋಕವಾದರೆ, ಪಾತಾಳ ಹೇಳ್ತಕ್ಕಂಥದ್ದು ಎರಡನೇ ಲೋಕವಾದರೆ, ಇನ್ನು ಸ್ವರ್ಗ ಹೇಳ್ತಕ್ಕಂಥದ್ದು ಮೂರನೇ ಲೋಕ ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು. ಈ ಮೂರು ಲೋಕಗಳಲ್ಲಿ ಆಗು ಹೋಗುಗಳನ್ನು ತಿಳಿತಕ್ಕಂತಹ ಒಂದು ವಿದ್ಯೆ ಅದು. ಅನಂತರದಲ್ಲಿ ತ್ರಿಕಾಲ ಜ್ಞಾನ ಹೇಳ್ತಕ್ಕಂತಹದ್ದು ದೇಶ, ಜಾತಿ ಅಥವಾ ವ್ಯಕ್ತಿಯ ಭೂತ, ಭವಿಷ್ಯತ್, ವರ್ತಮಾನದಲ್ಲಿ ನಡೀತಕ್ಕಂತಹ ಆಗು ಹೋಗುಗಳನ್ನು ತಿಳಿತಕ್ಕಂಥದ್ದಕ್ಕೆ ತ್ರಿಕಾಲ ಜ್ಞಾನ ಅಂತ ಹೇಳುವುದಾಗಿ ಹೇಳ್ತಕ್ಕಂತಹದ್ದು. ಹಾಗಾಗಿ ಇವು ಶಿವನ ಶಕ್ತಿ ಅಥವಾ ಶಕ್ತಿಯ ಒಂದು ರೂಪವೇ ಇದಾಗಿರುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಆತನ ಅನುಗ್ರಹದಿಂದಾಗಿ ಇದು ಸಾಧ್ಯವಾಗತಕ್ಕಂಥದ್ದು.